ನಿಮ್ಮ ಮತ್ತೆ ಜಮೀರ್ ಅವರ ನಡುವೆ ಹಣದ ವ್ಯವಹಾರ ನಡೆದಿರುವಂತ ಕಾರಣಕ್ಕಾಗಿನೋ ಅಥವಾ ಲೋಕಾಯುಕ್ತರು ನೋಟಿಸ್ ಕೊಟ್ಟಿದ್ದಾರೆ? ಲೋಕಾಯುಕ್ತವರು ಅವರ ತನಿಖೆ ಮಾಡ್ತಾ ಇದ್ದಾರೆ. ಅವರ ಏನು ತನಿಖೆ ಮಾಡುವಂಥದ್ದು ಅವರ ಕರ್ತವ್ಯ, ಜವಾಬ್ದಾರಿ. ಅವರೇನು ತನಿಖೆಗೆ ನನಗೆ ಮಾಹಿತಿ ಕೇಳಿದರೆ ಆ ಮಾಹಿತಿನ ಕೊಡ್ತೀನಿ. ಯಾಕೆಂತ ಹೇಳಿದ್ರೆ ಇದು ಆ ವಿಷಯ ಏನು ದೊಡ್ಡ ವಿಷಯ ಏನಲ್ಲ. ಜಮೀರ್ ಅವರು ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಕೊಟ್ಟಿದ್ದೆ, ನನಗೆ ಆಮೇಲೆ ಅದು ವಾಪಸ್ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಅದು ವಿಚಾರಣೆಗೆ ಏನಾದ್ರು ಕರೆದಿದ್ದಾರೆ? ನನಗೂ ಹೇಳಿದ್ದಾರೆ ಮಾಹಿತಿ ಎಲ್ಲ ಕೊಡಿ ಅಂತ. ಅದಕ್ಕೋಸ್ಕರ ನಾನು ಸಮಯ ಕೇಳಿದ್ದೆ ಹಿಂದೆನೇ. ಅದಕ್ಕೆ ಅವ್ರಿಗೇನು ಮಾಹಿತಿ ಇದೆ ಅದು ಅವ್ರಿಗೆ ನಾನು ಕೊಡಿಸ್ತೀನಿ. ಲೋಕಾಯುಕ್ತವ್ರು ಏನು ತಪ್ಪೇನು ಮಾಡ್ತಾ ಇಲ್ಲ, ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ನನ್ನ ಏನು ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿತ್ತು ಅದನ್ನು ಅವ್ರಿಗೆ ಮಾಹಿತಿ ಕೊಡ್ತೀನಿ. ನೋಡಿ, ಮತಗಳ್ಳತನ ಇವತ್ತು ದೊಡ್ಡ ಇಶ್ಯೂ. ಚುನಾವಣಾ ಆಯೋಗ ತನ್ನ ವೈಫಲ್ಯವನ್ನು ಮುಚ್ಚಾಕೊಳ್ಳತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬಾರ್ದು. ಈ ಥರ ಅನೇಕ ಕಡೆ ಆಗಿದೆ. ಕೆಲವು ಕಡೆ ಉದ್ದೇಶಪೂರ್ವಕವಾಗಿ ಪೂರ್ವ ನಿಯೋಜಿತ ಆಗಿರುವಂಥದ್ದು ಕೂಡ ಎದ್ದು ಕಾಣ್ತಾ ಇದೆ. ಕೆಲವು ಕಡೆ ಬೇಜವಾಬ್ದಾರಿತನದ್ದು ಕೂಡ ಆಗಿರ್ತಕ್ಕಂಥದ್ದು ಕೂಡ ಕಾಣ್ತಾ ಇದೆ. ಅದು ಇದನ್ನು ಸರಿಪಡಿಸುವಂಥದ್ದಕ್ಕೆ ಮತ್ತು ಈ ಜವಾಬ್ದಾರಿಯಿಂದ ಅವ್ರೇನು ಜವಾಬ್ದಾರಿ, ಚುನಾವಣಾ ಆಯೋಗ ಜವಾಬ್ದಾರಿ ಏನು, ಈ ಒಂದು ವೋಟರ್ ಲಿಸ್ಟನ್ನು ತಯಾರು ಮಾಡುವಂಥದ್ದು, ಅದರ ಲೋಪದೋಷ ಇಲ್ಲದೆ ಇರುವಂಥ ವೋಟರ್ ಲಿಸ್ಟ್ ತಯಾರಿಯನ್ನು ಮಾಡುವಂಥದ್ದು. ಅದನ್ನು ಮಾಡೋಕ್ಕಾಗದೆ ಹೋದರೆ ಅದು ಅವ್ರ ವೈಫಲ್ಯ ತಾನೇ. ಇವತ್ತು ಇಷ್ಟೆಲ್ಲ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಅದು ಕೆಲವು ಕಡೆ ಅಂತೂ ಚುನಾವಣೆಯ ಒಂದು ಫಲಿತಾಂಶದ ಮೇಲೆ ಪ್ರಭಾವ ಬೀರುವಂಥದ್ದು ಸ್ಪಷ್ಟವಾಗಿ ಕೂಡ ಅದು ಅನಿಸ್ತಾ ಇದೆ. ಇದೆಲ್ಲ ಭಾಳ ಗಂಭೀರವಾದ ವಿಚಾರ. ರಾಹುಲ್ ಗಾಂಧಿಯವರು ಎತ್ತಿರುವಂಥ ವಿಷಯ ಖಂಡಿತವಾಗಿಯೂ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ಒಂದು ವಿಚಾರಕ್ಕೆ ಇರುವಂಥ ವಿಷಯ. ಅದು ಇವತ್ತು ಚುನಾವಣಾ ಆಯೋಗ ತನ್ನ ಒಂದು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋಕ್ಕೆ ಆಗದೇ ಇವತ್ತು ಅವರ ಒಂದು ಉತ್ತರಗಳು ಮತ್ತು ಪ್ರತಿಕ್ರಿಯೆ ಖಂಡಿತವಾಗಿ ಇದು ಒಪ್ಪುವಂಥದ್ದಲ್ಲ. ಅದಕ್ಕೆ ಇವತ್ತು ಇದು ದೊಡ್ಡ ವಿಷಯ. ಇವತ್ತು ನಮಗೆ ಈ ಸಂಸ್ಥೆ ಮೇಲೇ ಅಪನಂಬಿಕೆ ಬರುವಂಥ ರೀತಿಯಲ್ಲಿ ಇವತ್ತು ವಾತಾವರಣ ಸೃಷ್ಟಿಯಾಗಿದೆ. ಚುನಾವಣಾ ಆಯೋಗದ ಆಯುಕ್ತರು ಇದುವರೆಗೂ ಇಂಥ ಆಯುಕ್ತರು ನಾವು ನೋಡಿರಲಿಲ್ಲ. ಇಷ್ಟೊಂದು ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಜೊತೆ. ಅವರು ಒಂದು ನಿಷ್ಪಕ್ಷಪಾತವಾದಂಥ ಒಂದು ನಿರ್ವಹಣೆ ಚುನಾವಣಾ ಆಯೋಗದ ಆಯುಕ್ತ ಮಾಡದೇ ಇರತಕ್ಕಂಥದ್ದು ಇವತ್ತು ನಮಗೆ ಈ ದೇಶದ ದುರ್ದೈವ ಅಂತ ಹೇಳೋದಕ್ಕೆ ಬಯಸ್ತೀನಿ. ನೋಡ್ರಿ, ಇದು ಜಾತಿ ಗಣತಿ ಅಲ್ಲ, ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಯನ್ನು ಸರ್ವೆ ಮಾಡುವಂಥದ್ದು. ಆಯಿತಾ? ಅದು ಬೇಡ ಅಂತ ಹೇಳಿದ್ರೆ ಇವತ್ತು ಕೇಂದ್ರದವರು ಜಾತಿ ಗಣತಿ ಮಾಡ್ತೀವಿ ಅಂತ ಅವರು ಹೇಳಿದಾರಲ್ಲ ಸೆನ್ಸಸ್ಸಲ್ಲಿ, ಅದಕ್ಕೂ ಕೂಡ ಕೋರ್ಟ್ಗೆ ಹೋಗಲಿ. ಮತ್ತೆ ಸುಮ್ಮನೆ ಜನರಲ್ಲಿ ಒತ್ತಡ, ಏನು ಕನ್ಫ್ಯೂಷನ್ನ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. BJP ಅವ್ರಿಗೆ ಇವತ್ತು ಅವ್ರದ್ದೇ ಆದಂಥ ಬೇರೆ ಸಮಸ್ಯೆಗಳಿಗೆ ನಮ್ಮ ಒಂದು ಸರ್ಕಾರದ ಮೇಲೆ ಜವಾಬ್ದಾರಿಯನ್ನು ಗೂಬೆಗೆ ತೋರಿಸುತ್ತೆ. ಯಾವ ವಿಚಾರದಲ್ಲಿ ನೋಡಿ, ಅದು ನೋಡಿ, ಈಗ ಅದ್ರ ಬಗ್ಗೆ ನಾನು ಕೂಡ ಪತ್ರ ಬರೆದಿದ್ದೀನಿ, ಆ ಥರದೆಲ್ಲ ಸೇರಿಸಬಾರ್ದು ಅಂತ. ಅದು ಏನಾಗಿದೆ, ಕೆಲವು ಕಡೆ ಹಿಂದೆ ಜಾತಿ ಗಣತಿ ಆದಾಗ ಆ ಸಂದರ್ಭದಲ್ಲಿ ಅನೇಕ ಜನ ಅವರು ನಾನು ಗೌಡ ಕ್ರಿಶ್ಚಿಯನ್ನು, ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಇನ್ನೊಂದು ಕ್ರಿಶ್ಚಿಯನ್ ಅಂತ ಬರ್ಕೊಂಡಿರ್ಬೋದೇನೋ. ಅದೇನೇ ಅದು ವೈಯಕ್ತಿಕ ಇರ್ಬೋದು. ಬ್ರಾಹ್ಮಣ ಆದಮೇಲೆ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್, ಎರಡು ಕೂಡ ಹೋಲಿಕೆ ಇರಬಾರ್ದು. ಅಥವಾ ಲಿಂಗಾಯತ್ತು ಕ್ರಿಶ್ಚಿಯನ್ ಕನ್ವರ್ಟ್ ಆದರೆ ಕ್ರಿಶ್ಚಿಯನ್ ಆಗ್ತಾರೆ, ಲಿಂಗಾಯತ್ ಅಂತ ಹೆಂಗೆ ಹೇಳ್ಕೊಳಕ್ಕಾಗ್ತದೆ? ಅದು ಸರಿ ಇಲ್ಲ ಅಂತಲೂ ಕೂಡ ನಾನು ಕೂಡ ಹೇಳಿದ್ದೀನಿ, ಪತ್ರ ಕೂಡ ಬರೆದಿದ್ದೀನಿ ತಂಗಡಿಗೆ ಅವರಿಗೆ. ಸೊ ಅದೆಲ್ಲ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು, ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಆದರೆ ಒಡೆಯತಕ್ಕಂಥ ಪ್ರಶ್ನೆ ಎಲ್ಲಿದೆ ಇದರಲ್ಲಿ? ಸಮೀಕ್ಷೆ ಮಾಡಲೇಬಾರ್ದಾ? ಸಮೀಕ್ಷೆ ಮಾಡಬಾರ್ದು ಅಂತ ಹೇಳುವಂಥದ್ದು ಇವರಿಗೆ ಆ ಥರ ಒಂದು ಅಭಿಪ್ರಾಯ ಆಗಿದ್ದರೆ ಕೇಂದ್ರಕ್ಕೆ ಬರಲಿ. ಸೆನ್ಸಸ್ಸಲ್ಲಿ ನೀವು ಜಾತಿ ಗಣತಿಯನ್ನು ಮಾಡಬಾರ್ದು ಅಂತ ಕೇಂದ್ರ ಸರ್ಕಾರ ಯಾಕೆ ಮಾಡಿದ್ದಾರೆ? ಮತ್ತೆ ಅದ್ರ ಬಗ್ಗೆ ಯಾಕೆ ಸುಮ್ಮನೆ ಇದ್ದಾರೆ ಅವರು? ಯಾವುದೋ ಸಣ್ಣ ಪುಟ್ಟ ವಿಚಾರಗಳನ್ನು ಲೋಪದೋಷ ಆಗಿರ್ಬೋದು, ಅದನ್ನು ಸರಿಪಡಿಸುವಂಥ ಕೆಲಸ ಕೂಡ ಮಾಡ್ತದೆ ನಮ್ಮ ಸರ್ಕಾರ. ಅದರ ಬಗ್ಗೆ ನಾವೇನು ಪ್ರತಿಷ್ಠೆ ಏನಿಲ್ಲ. ಆದರೆ ನಾವು ಸಮಾಜದ ಸ್ಥಿತಿಗತಿ ಏನು, ಈಗ ಸುಪ್ರೀಂ ಕೋರ್ಟ್ ಕೇಳ್ತದೆ ಮೀಸಲಾತಿ ತೊಗೊಂಡು ಬಂದಾಗ ನೀವೇನು ಸರ್ವೆ ಮಾಡಿ, ಎಂಪರಿಕಲ್ ಡೇಟಾ ಏನಿದೆ, ಮಾಹಿತಿ ಏನಿದೆ ನಿಮ್ಮ ಹತ್ರ ಅಂತ ಕೇಳ್ತಾರೆ. ಈ ಮಾಹಿತಿನೇ ಇಲ್ಲದೆ ಹೋದರೆ ನಾವು ಹೇಗೆ ಕೊಡೋದು? ಅದೇ ಇವತ್ತು ಕಾಂಗ್ರೆಸ್ಸಿನ ಕೇಂದ್ರದ AICCಯ ತೀರ್ಮಾನ, ಅದು ಜಾತಿ ಗಣತಿ ಆಗಬೇಕು. ಜಾತಿ ಗಣತಿಯಲ್ಲ, ಅದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸರ್ವೆ, ಸ್ಥಿತಿಗತಿಯ ಸರ್ವೆ ಆಗಬೇಕು. ಎಲ್ಲ ಸಮಾಜದ ಪರಿಸ್ಥಿತಿ ಏನು ಅಂತ ಒಬ್ಬರು ಒಂದೊಂದು ಹೇಳ್ತಾ ಇರ್ತಾರೆ.
ನಾವು ಇಷ್ಟು ಸಂಖ್ಯೆಯಲ್ಲಿದ್ದೀವಿ, ನಾವು ಹಿಂದುಳಿದ ವರ್ಗಕ್ಕಾಗಿದ್ದೀವಿ, ನಾವು ಬಡತನ ಇದ್ದೀವಿ ಅಂತ ಅವರೆಲ್ಲ ಹೇಳ್ತಾರೆ. ಅದೆಲ್ಲ ಗೊತ್ತಾಗಬೇಕು ತಾನೆ. ಅದಕ್ಕೇನೆ ಅದರಿಂದ BJP ಏನಾದರೂ ಮಾಡಲಿ, ನಾವು ನಮ್ಮ ಒಂದು ನಿಲುವಲ್ಲಿ ಯಾವುದೇ ರೀತಿಯ ಹಿಂದೇಟು ಹಾಕುವಂಥ ಪ್ರಶ್ನೆ ಬರೋದಿಲ್ಲ. ಅದು ಈಗ ಅನೇಕ ಕ್ರಮಗಳು ತಗೊಳ್ತಾ ಇದ್ದಾರೆ, ಇನ್ನು ಮುಂದೆ ತಗೊಳ್ತಾರೆ, ಆಯಿತಾ. ಈಗ ಮಳೆಗಾಲ ನಿರಂತರವಾಗಿ ಬಂದಿದೆ, ಇವತ್ತು ಕೂಡ ಮಳೆಗಾಲದಲ್ಲೇ ಇದ್ದೇವೆ ನಾವು. ಅದರಿಂದ ಅನೇಕ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಮ್ಮ DCM ಕೂಡ ಕ್ರಮ ತಗೊಳ್ತಾ ಇದ್ದಾರೆ. ನಾವು ಕೂಡ ಹೇಳ್ತಾ ಇದ್ದೀವಿ, ಕಾಮಗಾರಿಗಳು 6-8 ತಿಂಗಳಿಂದ ಕಾಮಗಾರಿಗಳು ಮಾಡೋದು ಕೂಡ ಕಷ್ಟ ಆಗೋಗಿದೆ. ಯಾಕಂದರೆ ನಿರಂತರ ಮಳೆ, ಒಂದು 2 ದಿವಸ ಬಿಟ್ಟರೆ ಮತ್ತೆ ಮಳೆ ಇದೆ, ಅದೆಲ್ಲ ಸಮಸ್ಯೆಗಳಿದೆ. ಆದರೂ ಕೂಡ ಸರಿಪಡಿಸುವಂಥ ಕೆಲಸ ಮಾಡ್ತಾರೆ. ಅವರು IT ಕಂಪನಿಯವ್ರು ಯಾರೋ ನೋಡಿ, ಇಷ್ಟು ದೊಡ್ಡ ನಗರದಲ್ಲಿ ಕೆಲವು ಸಮಸ್ಯೆಗಳಿದೆ. ಆದರೂ ಕೂಡ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ನಗರ. ಇವತ್ತು ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಬಂಡವಾಳ ಹೂಡಿಕೆ ಆಗ್ತಾ ಇರುವಂಥದ್ದು ಕರ್ನಾಟಕ. ಯಾಕೆ ಬರ್ತಾ ಇದ್ದಾರೆ ಜನ? ಯಾಕೆ ನಾವು ನಂಬರ್ 1 ಇದ್ದೀವಿ? ಯಾಕಂತ ಹೇಳಿದ್ರೆ ಇಲ್ಲಿರೋ ವಾತಾವರಣ ಚೆನ್ನಾಗಿರೋದ್ರಿಂದ, ಸರ್ಕಾರ ಚೆನ್ನಾಗಿರೋದ್ರಿಂದ, ಮತ್ತು ಇಲ್ಲಿ ಬಂದರೆ ಅವರಿಗೆ ಎಲ್ಲ ರೀತಿಯ ಸೌಕರ್ಯ ಸಿಗ್ತಾ ಇರೋದ್ರಿಂದ. ಕೆಲವು ಲೋಪದೋಷಗಳು ಇಲ್ಲ ಅಂತ ನಾನು ಹೇಳ್ತಾರೆ. ಎಲ್ಲ ನಗರಗಳಿಗೆ ಹೋಗಿ, ದೆಹಲಿಗೆ ಹೋಗಿ, ಮುಂಬೈಗೆ ಹೋಗಿ, ಎಲ್ಲ ಕಡೆ ಹೋಗಿ, ಅಲ್ಲೂ ಕೂಡ ಅನೇಕ ಸಮಸ್ಯೆಗಳಿದೆ. ಆದರೆ ಇದೇನು ಇವತ್ತು ನಿನ್ನೆ ಸೃಷ್ಟಿಯಾಗಿರುವಂಥ ಸಮಸ್ಯೆ ಏನಲ್ಲ. ಆದರೆ ಖಂಡಿತವಾಗಿಯೂ ನಮ್ಮ ಜವಾಬ್ದಾರಿ ಇದೆ. ಅದನ್ನು ನಾನು ಯಾವುದೇ ಟೀಕೆ ಬಂದರೆ ಅದನ್ನು ಸ್ವಾಗತ ಮಾಡ್ತೀವಿ. ಸರಿಪಡಿಸುವಂಥ ಕೆಲಸ ಕೂಡ ನಮ್ಮ ಸರ್ಕಾರ ಮಾಡ್ತದೆ. ನವೆಂಬರ್ ಒಳಗಡೆ ಗುಂಡಿಗಳನ್ನು ಮುಚ್ತೀವಿ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇರೋದು. ಆದರೆ BJP ಅವರು ಈ ವರ್ಷದ ನವೆಂಬರ್, ಮುಂದಿನ ವರ್ಷದ ನವೆಂಬರ್ ಮುಚ್ತಿರೋ ಅಂತ ಅವ್ರು ನೋಡಿ. ಅಶೋಕ್ ಅವರು ಮತ್ತು BJP ಅವರು ಎಲ್ಲ ಬೆಂಗಳೂರು ಸಚಿವರುಗಳಾಗಿದ್ದರು. ಅವ್ರ ಕಾಲದಲ್ಲಿ ಈಗ ನಾವು ಈ ವೈಟ್ ಟಾಪಿಂಗ್ ಮಾಡಿರೋದು ನಾವು. ಅವಾಗ ವೈಟ್ ಟಾಪಿಂಗನ್ನು ವಿರೋಧ ಮಾಡಿದವರೇ BJP. ಇವತ್ತು ವೈಟ್ ಟಾಪಿಂಗನ್ನು ಮಾಡಿರ್ತಕ್ಕಂಥದ್ದೇ ಇವತ್ತು ರಸ್ತೆಗಳು ಉಳ್ಕೊಂಡಿರುವಂಥದ್ದು. ಅವಾಗ ಎಷ್ಟು ವಿರೋಧ ಮಾಡಿದ್ರು ಅಲ್ವಾ? ಎಲ್ಲೆಲ್ಲಿ ವೈಟ್ ಟಾಪಿಂಗ್ ಆಗಿದೆ ಆ ಎಲ್ಲ ರಸ್ತೆಗಳು ಚೆನ್ನಾಗಿದೆ. ಅದಕ್ಕೋಸ್ಕರ ವೈಟ್ ಟಾಪಿಂಗ್ ಕೂಡ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದೀವಿ, ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಅದರಿಂದ BJPಯವರು ಅವ್ರ ವಿರೋಧ ಪಕ್ಷ ಹೇಳಬೇಕು, ಅವ್ರ ಡ್ಯೂಟಿ ಇದೆ, ನಾನು ಅದು ಇಲ್ಲ ಅಂತ ಹೇಳೋಲ್ಲ. ಆದರೆ ಇವತ್ತು ಅವರಿದ್ದಾಗ ಏನು ಮಾಡಿದ್ರು ಅದು ಒಂದು ಪ್ರಶ್ನೆ. ಈಗ ನಾವು ಖಂಡಿತ ನಮ್ಮ DCM ಇದ್ರ ಬಗ್ಗೆ ಎಲ್ಲ ರೀತಿಯ ಕ್ರಮ ತಗೊಳ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.